ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಮ್ಮಮ್ಮ ನನಗೆ ಅಂತ ಸ್ಪೆಷಲಾಗಿ ಮಾಡ್ತಿದ್ರು. ಸೊ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಪ್ಪ ಮತ್ತು ನನ್ನ ಮಗಳು ಕ್ಲೀನ್ ಮಾಡ್ತಾಯಿದ್ರು. ನಮ್ಮಮ್ಮ ಇದಕ್ಕೆ ರಾಗಿ ಹಸಿಟ್ಟು ಸ್ವಲ್ಪ, ಅರ್ಶಿನದ ಪುಡಿ ಸ್ವಲ್ಪ, ಉಪ್ಪು ಪುಡಿ ಹಾಕಿ ನೀಟಾಗಿ ತೊಳೆದು ಕೊಡ್ತಾಯಿದ್ರು ನಮಗೆ. ಮತ್ತು ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಬೌಲ್ಗೆ 2 ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕ್ಕೊಳ್ಳಿ, ಮತ್ತು 4 ಈರುಳ್ಳಿ, 2 ಬೆಳ್ಳುಳ್ಳಿ ಹಾಕ್ಕೊಂಡು ನಿಮಗೆ ಹೆಂಗೆ ಬೇಕು ಹಂಗೆ ಹಾಕ್ಕೋಬೋದು. ಒಂದು ಜಾರ್ಗೆ ಹಾಕ್ಕೊಳ್ಳಿ. ಮತ್ತು ನಿಮಗೆ ಎಷ್ಟು ಜನ ಇರ್ತೀರಿ ಅದು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ಕಾಯಿನೂ ಅಷ್ಟೇ ನಾವು ಒಂದು ಬೌಲ್ ಅಷ್ಟು ಹಾಕ್ಕೊಂಡಿದ್ದು. ಮತ್ತು ನಿಮಗೆ ಎಷ್ಟು ಜನ ಇರ್ತೀರಿ ಅನ್ನೋ ಅದ್ರ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕೋಬೋದು. ಸೊ ನಾವು 4 ಜನ ಇದರಿಂದ ಒಂದು ಬೌಲ್ ಕಾಯಿ ತುರಿ ಹಾಕ್ಕೊಂಡು, ಮತ್ತು ಖಾರ ಪುಡಿನೂ ಅಷ್ಟೇ ನಿಮ್ಗೆ ಖಾರದ ತಕ್ಕಂಗೆ ಹಾಕ್ಕೊಳ್ಳಿ. ನಾವು 4 ಸ್ಪೂನ್ ಹಾಕಿದ್ದು. ಹುಣಸೆಹಣ್ಣು ರಸನ ನಾವು ಅದಕ್ಕೆ ಆಡಿಸ್ಕೊಳ್ಳೋಕ್ಕೆ ಹಾಕ್ಬಿಡ್ತೀವಿ. ಸೊ ಎಕ್ಸ್ಟ್ರಾ ನಾವು ಹಾಕೋಕ್ಕೆ ಹೋಗೋಲ್ಲ. ಒಂದು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತುಂಬ ಸ್ವಲ್ಪ ಅದು ಸ್ಮೆಲ್ ಹೋಗೋವರೆಗೂ. ಅದು ಹಿಂಗೆ ಈ ಥರ ಸ್ಮೆಲ್ ಹೋದ್ಮೇಲೆ ಅದು ಸ್ವಲ್ಪ ಕೆಂಪುಗೆ ಬಿಟ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದನ್ನು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿರೋವಂಥ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಮಾಡ್ಕೋಬೇಕಾಗುತ್ತೆ. ಈ ಥರ ತಿಕ್ನೆಸ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಎಷ್ಟು ಬೇಕು ನಮ್ಗೆ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮೀನು ಹಾಕಬೇಕಾಗುತ್ತೆ. ಮೀನು ಹಾಕೊಂಡ ನಂತರ ಮತ್ತೊಂದು ಕುದಿ ಬರ್ಸ್ಬೇಕಾಗುತ್ತೆ. ಕುದಿ ಬರ್ಸಿದ್ಮೇಲೆ ಮೀನು ಸಾರು ರೆಡಿ. ಅದನ್ನು ರಾಗಿ ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡ್ಕೊಂಡು ಮುಗೀತು. ಥ್ಯಾಂಕ್ ಯು.